ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಈ ಸುದ್ದಿ ಬಂದು ಗೃಹಜ್ಯೋತಿಗೆ ಸಂಬಂಧಪಟ್ಟಿದ್ದು. ಗೃಹಜ್ಯೋತಿ ಅಂದ ತಕ್ಷಣ ಎಲ್ರಿಗೂ ಗೊತ್ತು, ಕರ್ನಾಟಕದಲ್ಲಿ 200 ಯೂನಿಟ್ವರೆಗೆ ವಿದ್ಯುತ್ನ ಉಚಿತವಾಗಿ ಕೊಡ್ತಾ ಇದೆ ಗೌರ್ಮೆಂಟು ಅಂತ. ಸೊ ಲಾಸ್ಟ್ 1 ಇಯರ್ ನೀವೇನು ವಿದ್ಯುತ್ನ ಯೂಸ್ ಮಾಡ್ತಾಯಿದ್ರಿ, ಆನ್ ಆ್ಯನ್ ಆ್ಯಾವ್ರೇಜ್ ಆ ವಿದ್ಯುತ್ತಿಗೆ 20 ಯೂನಿಟ್ಸ್ ಎಕ್ಸ್ಟ್ರಾ ಕೊಟ್ಟು ನಿಮಗೆ ಉಚಿತವಾಗಿ ಕೊಡ್ತಾಯಿದ್ರು. ಬಟ್ ಅದರಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು. ಏನಂದರೆ, ನೀವು ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಇರ್ತೀರಿ, ಅಲ್ಲಿ ನಿಮ್ಮ ಆಧಾರ್ನ ಲಿಂಕ್ ಮಾಡಿ ಇಲ್ಲಿವರೆಗೂ ಗೃಹಜ್ಯೋತಿನ ಉಚಿತವಾಗಿ ಪಡಿತಾ ಇದ್ರಿ. ಆದರೆ ನೀವು ಆ ಮನೆಯನ್ನು ಬದಲಾವಣೆ ಮಾಡಿ ಬೇರೆ ಮನೆಗೆ ಹೋಗ್ತಾ ಇದ್ರಿ. ಹೋದ ತಕ್ಷಣವೇ ಅದನ್ನು ಹಳೆ ಮನೆಗೆ ಲಿಂಕ್ ಮಾಡಿದ್ದನ್ನು ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ, ಹಾಗೆ ಹೊಸ ಮನೆಗೆ ಲಿಂಕ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸುಮಾರು ಜನ ಆ ರೀತಿ ಸಮಸ್ಯೆಗಳನ್ನ ಅನುಭವಿಸಿದ್ರು. ಬಾಡಿಗೆ ಮನೆ ಬಿಟ್ಟು ಬೇರೆ ಬಾಡಿಗೆ ಮನೆಯವ್ರಿಗೆ ಹೋಗಿದ್ದರೂ ಅವರಿಗೆ ಸಮಸ್ಯೆ ಆಗ್ತಾಯಿತ್ತು. ಹಾಗೆ ಬಾಡಿಗೆ ಮನೆಯವರು ಸ್ವಂತ ಮನೆಗೆ ಹೋದಾಗಲೂ ಅವರಿಗೆ ಅದು ಸ್ವಂತ ಮನೆಗೆ ಲಿಂಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು ತುಂಬ ಜನರಿಗೆ ಇತ್ತು ಇಷ್ಟು ದಿನ. ಸೊ ಈಗ ಗೌರ್ಮೆಂಟ್ ಒಂದು ನಿರ್ಧಾರಕ್ಕೆ ಬಂದಿದೆ. ಈ ಶ್ರಾವಣ ಮಾಸದ ಕೊಡುಗೆಯಾಗಿ ಈ ಗೃಹಜ್ಯೋತಿ ಏನು ಬಳಕೆದಾರರಿದ್ದಾರೆ ಅವರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ಏನಂದರೆ, ನೀವು ಮನೆ ಚೇಂಜ್ ಮಾಡಿ ಬೇರೆ ಮನೆಗೆ ಬಂದಿದ್ದೀರಾ, ಅಲ್ಲಿ ನೀವು ಆಧಾರ್ನ ಮತ್ತೆ ಲಿಂಕ್ ಮಾಡಿ ಗೃಹಜ್ಯೋತಿನ ಏನದು 200 ಯೂನಿಟ್ವರೆಗೆ ಉಚಿತ ಕೊಡ್ತಾಯಿದ್ರು, ಅದನ್ನು ನಿಮಗೆ ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಹಳೆಯ ಮನೆಗೆ ನೀವು ಲಿಂಕ್ ಮಾಡಿ ಹೊಸದಾಗಿ ನಿಮ್ಮ ಬೇರೆ ಮನೆಗೆ ಬಂದಿದ್ದಕ್ಕೆ ನೀವು ಆಧಾರನ ಲಿಂಕ್ ಮಾಡ್ಬೋದು, ಮತ್ತು ನಿಮ್ಮ ಗೃಹಜ್ಯೋತಿ ಉಚಿತ ವಿದ್ಯುತ್ ನಿಮಗೆ ಬರುತ್ತೆ ಅಂತ ಗೌರ್ಮೆಂಟ್ ಹೇಳಿದೆ. ಬಟ್ ಅದಕ್ಕೆ ಟೈಮ್ ಹೇಳಿಲ್ಲ. ಇವತ್ತಿಂದನೇ ಇರ್ಬೋದು, ಆಲ್ರೆಡಿ ಅದು ಜಾರಿ ಕೂಡ ಆಗಿರ್ಬೋದು. ಬಟ್ ಇವತ್ತಿನ ಸುದ್ದಿಯಲ್ಲಿ ಇದು ಒಂದು ಪ್ರಮುಖವಾದ ಸುದ್ದಿ. ಸೊ ನೀವೇನಾದರೂ ಭಾಳ ದಿನಗಳಿಂದ ಮನೆ ಚೇಂಜ್ ಮಾಡಿ, ಇಲ್ಲ ಮತ್ತೆ ನಾನು ಆಧಾರ್ ಲಿಂಕ್ ಮಾಡೋಕ್ಕಾಗ್ತಾಯಿಲ್ಲ, ಗೃಹಜ್ಯೋತಿ ನನಗೆ ಸಿಗ್ತಾ ಇಲ್ಲ ಉಚಿತ ವಿದ್ಯುತ್ ಅಂತ ನೀವೇನಾದರೂ ಕೊರಗ್ತಾ ಇದ್ದರೆ, ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ, ಅಂಥವರು ಇಮಿಡಿಯೇಟಾಗಿ ಬೆಸ್ಕಾಂ ಕಚೇರಿಗೆ ಸಂಪರ್ಕಿಸಿ. ಹಾಗೆ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಬೆಸ್ಕಾಂ ಕಚೇರಿಯಲ್ಲಿ ಅಲ್ಲಿ ಹೋಗಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಹಾಗೆ ಅದನ್ನು ಲಿಂಕ್ ಮಾಡಿ, ಹಾಗೆ ಮತ್ತೊಂದು ಸರ್ತಿ ನೀವು ಲಿಂಕ್ ಮಾಡಿ ಮತ್ತೆ ಗೃಹಜ್ಯೋತಿನ ಪಡಿಬೋದು. ಇದರಿಂದ ಸುಮಾರು ಜನರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇ ಥರದ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.